ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ನೋಡಿ ಫ್ರೆಂಡ್ಸ್, ಇದು ಕೂದಲಾಗೆಲ್ಲ ಹೋಗಿರ್ತಾವಲ್ಲ, ಅವನ್ನೆಲ್ಲ ಕರಗಿಸುತ್ತೆ. ಕ್ಷಮಿಸುವ ಒಮ್ಮೆ ಕ್ಷಮಿಸುವ, ನೀ ತಾನೇ ನನ್ನ ಜೀವ ಎಂದು ಕಂಡ. ಹಾಯ್ ಫ್ರೆಂಡ್ಸ್, ನಾವಿವತ್ತು ನಮ್ಮ ಮನೆ ಹತ್ರ ಇರೋ ಒಂದು ಪಾರ್ಕಿಗೆ ಬಂದಿದ್ದೀವಿ. ನಿಮ್ಗೆ ಗೊತ್ತೇ ಅಲ್ವಾ, ಬೆಂಗಳೂರಲ್ಲಿ ಈ ಥರ ಪೀಸ್ಫುಲ್ ಆಗಿರೋ ಪ್ಲೇಸ್ ಸಿಗೋದೇ ಕಡಿಮೆ. ಈ ಪ್ಲೇಸ್ನ ನಿಮಗೂ ತೋರಿಸ್ಬೇಕಂತ ಈ ವಿಡಿಯೋ ಮಾಡ್ತಾ ಇರೋದು. ಅದಕ್ಕೇನೆ ಇದೆ ಆ್ಯಕ್ಚುಲಿ, ಮಹದೇವಪುರ ಅಂತ ವೈಟ್ ಫೀಲ್ಡ್. ಈ ಮಳೆಗೆ ಯಾವ ಥರ ಗಿಡ ನೋಡಿ ಒಳ್ಳೋಗಿದೆ. ಅಪ್ಪ ಬೆಂಗಳೂರಲ್ಲಿ ಈ ಥರ ಪ್ಲೇಸ್ ಸಿಗೋದೇ ರೇರು. ಇದು ಇಲ್ಲೇ ಕಂಪ್ನೀಸ್ ಎಲ್ಲ ಇದೆ, ಚೆನ್ನಾಗಿದೆ. ಒಂದೇ ಒಂದು ಶಿಪ್ ಇದೆ. ಮತ್ತು ಏನಕ್ಕಂದರೆ ಮೀನು ಹಿಡಿಯೋರಿಗೆ ಅದು ಅನುಕೂಲ, ಅವ್ರಿಗಷ್ಟೇ ಅದು. ಕೊಡಿಲಿ ನೋಡಿ ಫ್ರೆಂಡ್ಸ್, ಇದು ನೀಲ್ದಣ್ಣ ಅಂತ. ಹೌದಾ, ನೀಲ್ದಣ್ಣ ಥರ ಬೇರೆ ಒಂದು ಜವಾರಿ ಅದು. ಹಾಂ, ಜವಾರಿ ನೋಡಿ. ಮತ್ತೆ ಯಾವ್ದಾರ ತಿಂದು ಏನಾರು ಆಗೈತಂತೀನಿ. ಸ್ಮೆಲ್ ನೋಡು ಗೊತ್ತಾಗಲ್ಲ. ಅಲ್ಲ ರೀ, ನೀಲ್ದಣ್ಣು ನೋಡಿ ಫ್ರೆಂಡ್ಸ್, ಇದು ನೀಲ್ದಣ್ಣು. ತಿಂದು ನೋಡು, ಬಾಯಿಗೆ ಹಚ್ಚಿ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇದು ನೀಲ್ದಣ್ಣಿನ ಗಿಡನೇ, ಜವಾರಿದು. ನಾವೆಲ್ಲ ದೊಡ್ಡ ದೊಡ್ಡ ತಗೊಂತೀವಿ. ನಿಮ್ಮೂರಲ್ಲಿ ನಿಮ್ಗೆ ನೀಲ್ದಣ್ಣು ಗಿಡ ಇದ್ರೆ ನನಗೆ ಕಮೆಂಟ್ ಮಾಡಿ. ನೋಡಿ ಎಷ್ಟೊಂದು ನೀಲ್ದಣ್ಣು ಇದೆ. ವಾವ್, ಆ್ಯಕ್ಚುಲಿ ರೇರ್ ಈ ಥರ ಎಲ್ಲ ಸಿಗೋದು. ಇನ್ನೊಂದು ಸ್ವಲ್ಪ ಹರ್ಕೋಬೇಕಿಲ್ಲ ನೋಡಿ ಫ್ರೆಂಡ್ಸ್, ಬನ್ನಿ. ಹೌದಲ್ಲ, ಇನ್ನೊಂದು ಸ್ವಲ್ಪ ಹರಿಯಂಬ. ನಾವು ನಾರ್ಮಲಾಗಿ ಹೈಬ್ರಿಡ್ ತೊಗೊಳ್ತೀವಲ್ಲ, ನೋಡಿ ಚಿಕ್ಕದಿದೆ, ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಸೂಪರ್ ಇದೆ ಟೇಸ್ಟ್. ಅದೇ ಎಮ್ಮಿ ಫ್ರೆಂಡ್ಸ್. ಏನು ಗೊತ್ತಾ, ಈ ನೀಲ್ದಣ್ಣು ಬೀಜ ಶುಗರ್ಗೆ ತುಂಬ ಒಳ್ಳೇದಂತೆ. ನೀಲ್ದ ಹಣ್ಣೆ ಒಳ್ಳೆಯದು. ಇನ್ನು ಏನು ಮಾಡಬೇಕಂದ್ರೆ, ಈ ಬೀಜ ನಾವು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಬೇಕಂತೆ. ನಂಗೆ ಗೊತ್ತಿರಲಿಲ್ಲ, ನಮ್ಮ ಹಸ್ಬೆಂಡ್ ಹೇಳಿದ್ರು. ಶುಗರ್ ಅಷ್ಟೇ ಅಲ್ಲ, ಹೊಟ್ಟೆ ಕೂದಲಾಗೆಲ್ಲ ಹೋಗಿರ್ತಾವಲ್ಲ, ಅವನ್ನೆಲ್ಲ ಕರಗಿಸುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಆಯುರ್ವೇದಿಕ್ ತಜ್ಞರು ಹೇಳ್ತಿದ್ದಾರೆ. ಎಲ್ಲ ಜನಗಳು ಈ ಥರ ಜವಾರಿ ಹಣ್ಣು ತಿಂತ ಇದ್ರು. ನಾವು ಇವಾಗ ಇಲ್ಲ, ಸಿಗೋದೇ ರೇರು. ಇನ್ನು ಆ್ಯಕ್ಚುಲಿ ಮುಂಚೆ ನೋಡಿರಲಿಲ್ಲ ಇದು ನೀಲ್ದಣ್ಣನ ಕಾಯಿನ, ಗಿಡನೇ ನೋಡಿರಲಿಲ್ಲ. ಇವ್ರು ಹೇಳಿದ ಮೇಲೆ ಗೊತ್ತಾಯಿತು ಇದು ಅಂತ. ಏನೋ ಹರಸಾಹಸ ಮಾಡ್ತಾ ಇದ್ವಿ. ಫ್ರೀಯಾಗಿ ಒಳ್ಳೆ ಫ್ರೂಟ್ ಸಿಗುತ್ತೆ ಅಂದರೆ ಬಿಟ್ಬಿಡ್ತೀವ? ನಾವಲ್ಲ, ಯಾರು ಬಿಡಲ್ಲ. ಆ್ಯಕ್ಚುಲಿ ದುಡ್ಡು ಕೊಟ್ಟರು ಸಿಗಲ್ಲ ಈ ಥರ ಒಳ್ಳೆ ನ್ಯಾಚುರಲ್ ಫ್ರೂಟು, ಎಸ್ಪೆಷಲಿ ಬೆಂಗಳೂರಲ್ಲಿ. ವಾವ್, ಸ್ಯಾಮಿ ತಿನ್ಬಾರ್ದು. ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ.